ಹಲಸಿನ ಹಣ್ಣಿನ ದೋಸೆ ಮಾಡುವ ವಿಧಾನವನ್ನು ಹೇಳಿಕೊಡ್ತೇನೆ. ಮೊದಲಿಗೆ ಹಲಸಿನ ಹಣ್ಣು ಬೇಕಾಗುವ ಸಾಮಾನು: ಹಲಸಿನ ಹಣ್ಣು, ತೆಂಗಿನಕಾಯಿ ತುರಿ, ಇಲ್ಲಿ ಅಕ್ಕಿ ಮತ್ತು ಮೆಂತೆ. 3 ಲೋಟ ಅಕ್ಕಿಗೆ 1 ಮುಷ್ಟಿ ಮೆಂತೆ ನೆನೆ ಹಾಕಿದ್ದೇನೆ, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದು 4 ಒಟ್ಟಿಗೆ ಮಿಕ್ಸಿಯಲ್ಲಿ ಹಾಕಿ ರುಬ್ಬಬೇಕು. ರಾತ್ರಿ ಕಡ್ದಿಟ್ಟು ಬೆಳಿಗ್ಗೆ ದೋಸೆ ಮಾಡುವಂಥ ವಿಧಾನ. ನಿನ್ನೆ ಕಡ್ದಂತಹ ಹಿಟ್ಟು ಇವತ್ತು ಒಳ್ಳೆ ಹಿಟ್ಟು ಬಂದಿದೆ. ಇಷ್ಟು ದಪ್ಪ ಉಂಟು ನೋಡಿ, ಇಷ್ಟು ಹದಕ್ಕೆ ಉಂಟು. ಇದಕ್ಕೆ ನಾವೀಗ ಸ್ವಲ್ಪ ಏಲಕ್ಕಿ ಹುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೇವೆ. ಸ್ವಲ್ಪ ಪರಿಮಳ ಬರ್ತದೆ. ಸರಿ ಕಲಡಿಸಿ ಇಷ್ಟು ಈ ಹದಕ್ಕೆ ಬಂದರೆ ಸಾಕು. ನಂತರ ಕಾವಲಿಗೆ ಎಣ್ಣೆ ಹಾಕಿ ಎರಡು ಸಟಕ ಹಾಕಿ ಕಾಯಲು ಬಿಡಿ. ಸ್ವಲ್ಪ ಒಟ್ಟೆ ಬರುವ ತನಕ ಇಟ್ಟು ನಂತರ ಬಾಯಿ ಮುಚ್ಚಲು. ದೋಸೆ ಒಳ್ಳೆ ಕಾದಿದೆ. ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ತಿರುಗಿಸಿ ಹಾಕಿ 2 ನಿಮಿಷ ಕಾಯಲು ಬಿಡಿ. ದೋಸೆ ರೆಡಿ ಆಯಿತು. ಬಿಸಿ ಬಿಸಿ ದೋಸೆ ಚಟ್ನಿಯ ಜೊತೆ.